ಹಸ್ತಪ್ರಯೋಗಗಳು ಮಾಡಿಕೊಂಡು 18 ವರ್ಷದಿಂದ ಹಿಡಿದು 20-25 ವರ್ಷದ ಮಕ್ಕಳು ಫೋನ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಸ್ತಪ್ರಯೋಗ ಯಾವ ವ್ಯಕ್ತಿ ಮಾಡ್ತಾನೋ ಅಂಥವ್ರಿಗೆ ಆ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ. ಎಷ್ಟು ಸರಿ ಆದರೂ ಒಡ್ಕಾಳಿ ಅಂತಂದರೆ ಅದೇನು ಅಕ್ಷಯ ಪಾತ್ರೆನ ಒಳಗಡೆ ಇರ್ತಕ್ಕಂಥ ವೀರ್ಯಕಣಗಳ ಒಂದು ಚೀಲ ಬರುತ್ತೆ. ಆ ಚೀಲ ಬಂದು 1 ಚಮಚೆ ಎಷ್ಟಿರುತ್ತೋ ಅಷ್ಟೇ ಇರುತ್ತದು. ಮೊಸರಾಗಿರ್ತಕ್ಕಂಥ ಒಂದು ವೀರ್ಯಕಣಗಳು ನೀರಾಗಿ ಮಜ್ಜಿಗೆ ಥರ ಆಚೆ ಬರ್ತಾ ಇದ್ದರೆ ಏನಾಗುತ್ತೆ ಹೇಳುವಾಗ ದೇಹ ಪೌಷ್ಟಿಕಾಂಶ ಕಳ್ಕೊಂತದೆ. ಪ್ರತಿನಿತ್ಯ ಹಾಲಿನಲ್ಲಿ 1 ಚಮಚೆ ಹಾಕ್ಕೊಂಡು ಕುಡಿತಾ ಬಂದರೆ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಧಾತು ನಷ್ಟ ಆಗ್ಬೋದು, ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೇ ಇರ್ತಕ್ಕಂಥದ್ದಾಗ್ಬೋದು, ಏನೇ ಸಮಸ್ಯೆ ಇದ್ದರೂ ನರಗಳ ವೀಕ್ನೆಸ್ ಇರ್ಬೋದು. ಇನ್ನು ಕೆಲವರಿಗೆ ಹಸ್ತಪ್ರಯೋಗ ಜಾಸ್ತಿ ಆಗೋಗ್ಬಿಟ್ರೆ ಈ ಸೊಂಟಗಳೆಲ್ಲ ನೋವು ಬಂದುಬಿಟ್ಟಿರ್ತವೆ, ಬೆನ್ನೆಲುವೆಲ್ಲ ಎಳಿತಾ ಇರ್ತಾವೆ ನರಗಳೆಲ್ಲ. ಅಂಥವ್ರು ಕೂಡ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತಾ ಬರ್ಬೋದು. 2 ವರ್ಷ 3 ವರ್ಷ 4 ವರ್ಷ ಆಗಿದ್ರೂ ಮಕ್ಕಳಿರೋದಿಲ್ಲ. ಕಾರಣ ಏನು ಅಂತಂದರೆ ಇವರು ವೀರ್ಯಕಣಗಳ ಕೌಂಟಿಂಗೇ ಕಮ್ಮಿ. ವೀಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬಯಲು ಕಡೆಗೆ ಕೆಲವು ಹಳ್ಳಿಗಳ ಕಡೆ ಕೆಲವು ಗಿಡಮೂಲಿಕೆಗಳು ನೋಡೋಣ ಅಂತ ಬಂದಿದ್ದೀವಿ. ನೋಡಿದು ಕಕ್ಕೆ ಗಿಡ ಅಂತ ಕರಿತೀವಿ, ರ್ಯಾಲಿ ಗಿಡ ಅಂತ ಕರಿತೀವಿ, ಕಕ್ಕೆ ಗಿಡ ಅಂತ ಕರಿತೀವಿ. ಇದು ನೋಡಿದು ಒಳ್ಳೆ ನುಗ್ಗೆಕಾಯಿ ಇದ್ದಂಗೆ ಇರ್ತದೆ. ಇದು ಕಾಯಿಗಳು ಒಳ್ಳೆ ಸೀಸನ್ ಇದು. ಇದು ನೋಡಿ ಇವಾಗ ಒಳ್ಳೆ ಸೀಸನ್ ಇದು. ಈ ಸೀಸನ್ ಈ ಥರ ಇರಬೇಕಾದ್ರೆ ನಾವು ಈ ಕಾಯಿಗಳನ್ನ ಶೇಖರಣೆ ಮಾಡ್ಕೋಬೇಕು. ಶೇಖರಣೆ ಮಾಡಿಕೊಂಡು ಎಂತೆಂತಕ್ಕಪ್ಪ ಯೂಸ್ ಆಗ್ತದೆ ಅಂತಂದರೆ ಬಹಳಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ಪೌಷ್ಟಿಕಾಂಶ ಇರತಕ್ಕಂಥ ಒಂದು ಆಹಾರ ಇದು. ಸೇಮ್ ನುಗ್ಗೆಕಾಯಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ನೋಡಿದ್ರಲ್ಲ, ನೋಡಿ ನುಗ್ಗೆಕಾಯಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ. ನೋಡಿ ಈ ಥರ ಹಳದಿ ಬಣ್ಣ ಬಂದಿರ್ತದೆ. ಹಳದಿ ಬಣ್ಣ ಬಂದಿರತಕ್ಕಂಥ ಟೈಮಲ್ಲಿ ಮಾತ್ರ ಇದನ್ನು ನಾವು ಶೇಖರಣೆ ಮಾಡ್ಕೋಬೇಕು. ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸ್ಕೊಳ್ಳಿ. ಯಾಕೆಂದರೆ ತುಂಬ ಒಣಗಿದ್ರೆ ಬೂಸ್ಟ್ ಹಿಡಿತದೆ. ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು. ಪೂರ್ತಿ ಹಂಗೆ ಹಾಕಿದ್ರೆ ಒಳಗಡೆ ಬೂಸ್ ಬಂದುಬಿಡ್ತದೆ, ಅದು ನಿಮ್ಗೆ ನೋಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕಾದ್ರೆ ಸಣ್ಣ ಸಣ್ಣ ಪೀಸ್ಗಳು ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಬಿಟ್ಟು ಇದನ್ನು ಚೂರ್ಣ ಮಾಡ್ಕೋಬೇಕು. ಚೂರ್ಣ ಮಾಡ್ಕೊಂಡ್ರೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಯಾವುದ್ಯಾವ ಕಾರಣಗಳಿಗೆ ಅಂತಂದರೆ ವೀರ್ಯಕಣಗಳು ಕಡಿಮೆ ಇರತಕ್ಕಂಥ ಗಂಡಸರಲ್ಲಿ ಇದನ್ನು ಬಳಸ್ಕೋಬೋದು. ಯಾವ ರೀತಿ ಅಂತಂದರೆ ಈಗ ನೋಡಿ, ತುಂಬ ಜನಕ್ಕೆ ವಯಸ್ಸು ಆಗ್ತಾ ಕೆಲವರಿಗೆ 20 ದಾಟಂಗಿಲ್ಲ. ಕೆಲವರೆಲ್ಲ ಫೋನ್ ಮಾಡಿರ್ತಾರೆ, 18 ವರ್ಷಕ್ಕೆ ಕಾಲ್ ಮಾಡ್ತಿರ್ತಾರೆ ಮಕ್ಕಳು. ಇನ್ನು ಸ್ಕೂಲ್ಗೆ ಹೋಗೋ ವಯಸ್ಸು ಅವರು ಕಾಲ್ ಮಾಡ್ತಾಯಿರ್ತಾರೆ. ಯಾಕೆ ಅಂತಂದರೆ ಈ ಅಪ್ಪ ಅಮ್ಮದರು ಏನು ಮಾಡ್ತಾರೆ, ತಗೊಂಡೋಗಿ ಹಾಸ್ಟ್ಲಿಗೆ ಹಾಕ್ಬಿಡ್ತಾರೆ. ಕೆಲವು ಅಲ್ಲಿ ಹುಡುಗರು ಕೆಟ್ಟಿರ್ತಾರೆ, ಆ ಹುಡುಗರ ಜೊತೆಗೆ ಇವರು ಕೆಡ್ತಾರೆ. ಹಸ್ತಪ್ರಯೋಗಗಳು ಮಾಡಿಕೊಂಡು 18 ವರ್ಷದಿಂದ ಹಿಡಿದು 20-25 ವರ್ಷದ ಮಕ್ಕಳು ಫೋನ್ ಮಾಡೋಕ್ಕೆ ಶುರು ಮಾಡುತ್ತಿಲ್ಲ. ಏಕಪ್ಪ ಅಂತಂದರೆ ವೀರ್ಯಕಣಗಳು ಸರಿಯಾಗಿ ಅಂಗ ಸ್ಟಡಿ ಆಗ್ತಾಯಿಲ್ಲ, ವೀರ್ಯಕಣಗಳು ಸಮೃದ್ಧಿಯಾಗಿಲ್ಲ, ದೇಹದಲ್ಲಿ ನರಗಳ ವೀಕ್ನೆಸ್ ಬಂದುಬಿಟ್ಟಿರ್ತದೆ. ಇಂಥ ಸಮಸ್ಯೆ ಹಸ್ತಪ್ರಯೋಗ ಯಾವ ವ್ಯಕ್ತಿ ಮಾಡ್ತಾನೋ ಅಂಥವ್ರಿಗೆ ಆ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ. ಅಂಥವ್ರು ಏನು ಮಾಡ್ಕೋಬೇಕಪ್ಪ ಮನೆಗಳಲ್ಲಿ ಅಂತಂದರೆ ಮೊದಲನೇದಾಗಿ ಹಸ್ತಪ್ರಯೋಗ ಮಾಡೋದನ್ನು ಬಂದ್ ಮಾಡಿ. ಡಾಕ್ಟ್ರುಗಳು ಹೇಳ್ತಿರ್ತಾರೆ ಅವರು ಹಣ ಬೇಕು. ಯಾವ ರೀತಿ ಅಂತಂದರೆ ನೀವು ಎಷ್ಟು ಸರಿ ಆದರೂ ಹೊಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ ಅಂತ. ಎಷ್ಟು ಸರಿ ಆದರೂ ಒಡ್ಕಾಳಿ ಅಂತಂದರೆ ಅದೇನು ಅಕ್ಷಯ ಪಾತ್ರೆನ ಒಳಗಡೆ ಇರ್ತಕ್ಕಂಥ ವೀರ್ಯಕಣಗಳ ಒಂದು ಚೀಲ ಬರುತ್ತೆ. ಆ ಚೀಲ ಬಂದು 1 ಚಮಚೆ ಎಷ್ಟಿರುತ್ತೋ ಅಷ್ಟೇ ಇರುತ್ತದು. ಆ ಚಮಚೆ ಕರೆಕ್ಟಾಗಿ ತುಂಬಿ ಅದು ಗಟ್ಟಿ ಆಗಬೇಕು, ಅದು ಒಂದು ಪಕ್ವಕ್ಕೆ ಬರಬೇಕು. ಅದು ಪರಿಪಕ್ವವಾಗಿದ್ದಾಗ ಮಾತ್ರ ನಮ್ಮ ದೇಹದಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗಿದ್ದಾಗ ನಮ್ಮ ದೇಹ ಚೈತನ್ಯವಾಗಿರುತ್ತೆ, ಯಾವುದೇ ಒಂದು ಕಾಯಿಲೆ ಬರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ ಹಸ್ತಪ್ರಯೋಗದಿಂದ ಏನು ಮಾಡ್ತಾರೆ, ಒಡೆದು ಇರ್ತಕ್ಕಂಥ ವೀರ್ಯ ಪರಿಪೂರ್ಣವಾಗಿ ಆಚೆ ಹಟ್ಬಿಡ್ತಾರೆ. ಅವರಲ್ಲಿ ಬರ್ತಾ ಏನಾಗುತ್ತಂದರೆ ನೀರು ಬಂದಂಗೆ ಬರ್ತಾ ಇರ್ತದೆ. ಮೊಸರಾಗಿರ್ತಕ್ಕಂಥ ಒಂದು ವೀರ್ಯಕಣಗಳು ನೀರಾಗಿ ಮಜ್ಜಿಗೆ ಥರ ಆಚೆ ಬರ್ತಾ ಇದ್ದರೆ ಏನಾಗುತ್ತೆ ಹೇಳುವಾಗ ದೇಹ ಪೌಷ್ಟಿಕಾಂಶ ಕಳ್ಕೊಂತದೆ, ಧಾತು ನಷ್ಟ ಆಗ್ತದೆ. ಮನೆಗೆ ಯಾವ ರೀತಿ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಒಂದು ಮನೆ ಕಟ್ಟಬೇಕಾದ್ರೆ ಪಾಯ, ನಮಗೆ ಅಡಿಪಾಯ ಅಂತ ಕರಿತೀವಿ. ಅಡಿಪಾಯ ಗಟ್ಟಿ ಇದ್ದರೆ ಎಂಥ ಬಿಲ್ಡಿಂಗ್ ಬೇಕಾದರೂ ಕಟ್ಕೋಬೋದು. ಅಡಿಪಾಯನೇ ಗಟ್ಟಿ ಇಲ್ಲದೆ ಇದ್ದಾಗ ನಾವು ಮನೆಯೇ ಕಟ್ಟೋಕ್ಕಾಗಲ್ಲ, ಅಂಥ ಸಮಸ್ಯೆ ಇರ್ತದೆ. ಒಬ್ಬ ವ್ಯಕ್ತಿಗೆ ಧಾತು ಮಾತ್ರ ಕಂಪಲ್ಸರಿ ಪರಿಪೂರ್ಣವಾಗಿ ದೇಹದಲ್ಲಿರಬೇಕು. ಇಲ್ಲದೇ ಇದ್ದಾಗ ಸಕಲ ರೋಗಗಳಿಗೂ ಮನೆ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ನೋಡಿ, ಈ ಒಂದು ಕಾಯಿಗಳನ್ನ ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಳ್ಳಿ. ಫಸ್ಟು ಇದನ್ನು ಕಕ್ಕೆಕಾಯಿ ಅಂತ ಕರಿತೀವಿ. ನುಗ್ಗೆಕಾಯಿಗಿಂತ ಇನ್ನೂ ದೊಡ್ಡದಾಗಿ ಬರ್ತವೆ ಇದರಲ್ಲೂ. ಇದನ್ನು ಏನು ಮಾಡಬೇಕು, ಒಣಗಿಸ್ಬಿಟ್ಟು ಚೂರ್ಣ ಮಾಡಿಕೊಂಡು ಒಂದು 100 ಗ್ರಾಮ್ ಚೂರ್ಣ ಇದಿದ್ದರೆ 50 ಗ್ರಾಮ್ ದಾಲ್ಚಿನ್ನಿ ಚಕ್ಕೆ ನಮ್ಮ ಮನೇಲಿ ಬಳಸ್ತೀವಲ್ಲ ದಾಲ್ಚಿನ್ನಿ, ಅದರ ಚಕ್ಕೆ ಪೌಡ್ರು ಒಂದು 50 ಗ್ರಾಮ್, 25 ಗ್ರಾಮ್ ಲವಂಗ, ಇಷ್ಟನ್ನ ನೀವು ಪುಡಿ ಮಾಡಿಕೊಂಡು ಸಮ ಪ್ರಮಾಣದ ಸೇರ್ಸೋಕ್ಕಾಗಲ್ಲ. 25 ಗ್ರಾಮ್ ಲವಂಗ, 50 ಗ್ರಾಮ್ ದಾಲ್ಚಿನ್ನಿ,
100 ಗ್ರಾಮ್ ಈ ಕಕ್ಕೆಕಾಯಿ ಪೌಡ್ರು ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಹಾಲಿನಲ್ಲಿ ಒಂದೊಂದು ಚಮಚೆ ಹಾಕ್ಕೊಂಡು ಕುಡಿತಾ ಬಂದರೆ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಧಾತು ನಷ್ಟ ಆಗ್ಬೋದು, ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೇ ಇರ್ತಕ್ಕಂಥದ್ದಾಗ್ಬೋದು, ಏನೇ ಸಮಸ್ಯೆ ಇದ್ದರೂ ನರಗಳ ವೀಕ್ನೆಸ್ ಇರ್ಬೋದು. ಇನ್ನು ಕೆಲವರಿಗೆ ಹಸ್ತಪ್ರಯೋಗ ಜಾಸ್ತಿ ಆಗೋಗ್ಬಿಟ್ರೆ ಈ ಸೊಂಟಗಳೆಲ್ಲ ನೋವು ಬಂದುಬಿಟ್ಟಿರ್ತವೆ, ಬೆನ್ನೆಲುಬೆಲ್ಲ ಎಳಿತಾ ಇರ್ತಾವೆ ನರಗಳೆಲ್ಲ. ಅಂಥವ್ರು ಕೂಡ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತಾ ಬರ್ಬೋದು. ಅಕಸ್ಮಾತ್ ನಮಗೆ ಇವೆಲ್ಲ ಸಿಗೋದಿಲ್ಲ, ನಾವು ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಬೇಕಾದರೆ ಕಳಿಸ್ಕೊಡ್ತೀವಿ, ಬಳಸಿ ಆ ಒಂದು ಸಮಸ್ಯೆಯಿಂದ ದೂರ ಆಗಬಹುದು ನೀವು. ಇನ್ನು ಕೆಲವರು ಮದುವೆ ಆಗಿರ್ತದೆ, ಮಕ್ಕಳಾಗೋದಿಲ್ಲ, 2 ವರ್ಷ 3 ವರ್ಷ 4 ವರ್ಷ ಆಗಿದ್ರೂ ಮಕ್ಕಳಿರೋದಿಲ್ಲ. ಕಾರಣ ಏನು ಅಂತಂದರೆ ಇವರು ವೀರ್ಯಕಣಗಳ ಕೌಂಟಿಂಗೇ ಕಮ್ಮಿ ಇರುತ್ತೆ, ಒಂದು 30% 40% ಇರುತ್ತೆ. ಆಸ್ಪತ್ರೆಗಳಿಗೆ ಹೋಗ್ತಾರೆ, IVF ಅದು ಇದು ಅಂತೇಳಿ ಅವ್ರು ತಲೆ ಕೆಡಿಸ್ತಿರ್ತಾರೆ, ಇವರು ಔಷಧಿಗಳು ತಿಂತಾನೇ ಇರ್ತಾರೆ, ಆದರೆ ಬೆಳೆಯಲ್ಲ, ಇಳಿಯಲ್ಲ, ಇನ್ನೂ ಡೌನ್ ಆಗ್ತಾ ಇರ್ತದೆ, ಬೇಕಾದರೆ ಬೆಳೆಯೋದಂತೂ ಇಲ್ಲ. ಅಂಥವರು ಕೂಡ ಈ ಒಂದು ರೆಮಿಡಿನ ಬಳಸ್ಕೋಬೋದು. ಅಂಥ ಸಮಸ್ಯೆಗಳು ಯಾರಾದರೂ ದೀರ್ಘಕಾಲ ವಿಪರೀತ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.